ಸ್ಥಳಕ್ಕೆ ಬರಲು ಕಾರಣವೇ? ಯಾರು ನೀನು? ಏಕೆ ಬಂದಿರುವೆ? ನನ್ನ ದಟ್ಟ ವರವೀರನಾದ ನನ್ನ ತಮ್ಮನನ್ನು ಮಹಾನ್ ಪರಾಕ್ರಮಿಗಳಾದ ನನ್ನ ಸಹೋದರನನ್ನು ಕೊಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ಪಾಪಿಸ್ತಳೆ. ಆದರೆ ಈ ಚಂಡಾಟ ವೀರನನ್ನು ಮೆಟ್ಟಿ ಗೆಲ್ಲಲೆಂದು ನಿನ್ನ ಕನಸಿನಲ್ಲಿಯೂ ತಿಳಿಯಬೇಡ. ಮನೆಯಲ್ಲಿ ಆರಂಭದ ದುಷ್ಟಳೆ ಕೆಲವೇ ಕಣದುಷ್ಟ. ಆದರೆ ನೀನು ಮಾತ್ರ ನನ್ನನ್ನು ದುಷ್ಟಳಿಗೆ ಹೌದು, ಸ್ವಯಂ ಯಾರು ದುಷ್ಟರು ಅವರಿಗೆ ಬೇರೆಯವರು ಸಹ ದುಷ್ಟರಂತೆ ಕಾಣುವುದು ಸಹಜ. ಆದರೆ ಈ ಶಾಂಭವಿ ಯಾರೆಂಬುದು ನಿನಗಿನ್ನು ಅರ್ಥವಾಗಲಿಲ್ಲವೇ? ಕೇಳು. 14 ಲೋಕಗಳೇ ನನ್ನ ಒಡಲು, ಭೂಮಂಡಲವೇ ನಾಭಿ, ನವಗ್ರಹಗಳೇ ನನ್ನ ಕೈಗಳು, ಪಾತಾಳಗಳೇ ಪಾದಗಳು, ಗಗನವೇ ವದನ, ಸೂರ್ಯ ಚಂದ್ರ ಅಗ್ನಿಗಳೇ ನನ್ನ ನಯನ, ತಾರಾ ಸಮೂಹವೇ ನನ್ನ ಆಭರಣ, ಗುಡುಗುರು ಸಿಡಿಲಿಗಳೇ ನನ್ನ ಧ್ವನಿ, ಸೃಷ್ಟಿ ಸ್ಥಿತಿ ಲಯಗಳೇ ನನ್ನ ಉಸಿರು, ಹರಿಹರರು ನನ್ನ ಎತ್ತ ಪುತ್ರರು, ದೇವತೆಗಳು ನನ್ನ ಮೃತ್ಯರು. ಇವರನ್ನು ಕಾಡಿಸಿ ನೋಯಿಸಿದ ನಿನ್ನನ್ನು ಬದಲಿಕ್ಕೆ ಚೆನ್ನಾಗಿ, ಬಹಳ ಚೆನ್ನಾಗಿದೆ ಇವಳ ಪುರಾಣ. ಇವಳು ಈ ಬ್ರಹ್ಮಾಂಡವಂತೆ, ಇವಳ ಕೈ ಕಾಲುಗಳು ಗ್ರಹ ಪಾತಾಳಗಳು, ಸೂರ್ಯ ಚಂದ್ರರು ಇವಳ ನಯನಗಳಂತೆ, ಈ ನೀಚರ ಎತ್ತ ಪುತ್ರರಂತೆ. ಬಲೆ ಬಲೆ ನೀಚಪ್ಪಳೆ, ಮೆಚ್ಚಿನ ನಿನ್ನ ಕಟ್ಟುಕತೆಯ ವಾಕ್ಯಂತವೇ ಕೈ ಎತ್ತಿ ನಿಲ್ಲುತ್ತಿದ್ದರೆ ಈ ಹೇಳಿದರು ದಿಕ್ಕಾಪಾಲಾಗಿ ದಿಕ್ಕೆಟ್ಟು ಅಷ್ಟ ದಿಕ್ಪಾಲಗಳನ್ನು ಗೀರಿಟ್ಟು ಹೋಗುವಂತೆ ಮಾಡಿ ತಾರ ತಲೆಯ ಒಳವ ತಾರಗಳನ್ನು ಧರಿಸಿ ಬಿರ ಓಡುವ ನವಗ್ರಹವನ್ನು ಹಿಡಿದಿಟ್ಟು ಸಾಗರ ಸಮುದ್ರದಲ್ಲೇ ಪಕ್ಷಿಯಲ್ಲಿ ಕುಡಿಯುವಂತ ಈ ಮಹಾ ಶ್ರೀಮಂತ ಶೂರನೆದುರು ನಿನ್ನ ಪೊಳ್ಳು ಆಚಾರವನ್ನು ತೋರಿಸಬೇಡ. ಸೋಮರ ಯುದ್ಧಕ್ಕೆ ಪಾಪಿಸ್ತದೆ. ಗೋಳ ಕಸ ನನ್ನಿಂದಲೇ ಪರಾಕ್ರಮಿಯಾದ ನೀನು ಮತ್ತು ದುಷ್ಟನೂ ಆಗಿರುವೆ. ಈ ನಿನ್ನ ದುಷ್ಟಶಕ್ತಿಯೆಲ್ಲ ನನ್ನಿಂದಲೇ ಬಂದಿದೆ. ಈಗ ನಿನ್ನ ದುಷ್ಟಶಕ್ತಿಯನ್ನು ನಡಗಿಸುವ ಈ ಮಹಾಸ್ತ್ರವನ್ನು ಸಹಿಸಿಕೋ ಮಗ. ಈ ಭದ್ರ ವೀರ ಚುಂಬರೇ ಕಾರಣಕ್ಕೆ ಸಿದ್ಧರಾಗು. ನನ್ನ ಸಕಲ ಸೈನ್ಯವನ್ನು ಮಹಾನ್ ವೀರನಾದ ನನ್ನ ಸಹೋದರನನ್ನು ಕೊಂದ ನಿನ್ನಿಂದ ಸಂಗರಿಸದೆ ಬಿಡಲಾರೆ. ಹರಿಹರವನ್ನು ನಿನ್ನ ಕಂಡವನ್ನು ತುಂಡು ಮಾಡಿ ಆರಿದು ತಿನ್ನದೆ ಬಿಡಲಾರೆ.